ಅದು ಯಾಕೆ ಗಂಟೆಗೊಂದೊಂಥರ ಬಣ್ಣನ ಬದಲಾಯಿಸುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಚ್ಚ ಹಸಿರು ಬಣ್ಣದಿಂದ ಕಪ್ಪು ಮಿಶ್ರಿತ ಬೂದು ಬಣ್ಣಕ್ಕೆ ಮತ್ತೆ ಅದರಿಂದ ಹಳದಿ ಮಚ್ಚೆ ಇರುವ ಬಣ್ಣಕ್ಕೆ ಊಸರವಳ್ಳಿ ಹೇಗೆ ಬಣ್ಣ ಬದಲಾಯಿಸುತ್ತೆ ಅನ್ನೋದು ತುಂಬಾ ಜನಕ್ಕೆ ಒಂದಿರೋ ಒಂದು ಕನ್ಫ್ಯೂಷನ್. ಕೆಲವೊಂದಷ್ಟು ಜನ ಹೇಳ್ತಾರೆ ತಾನು ಎಲ್ಲಿರ್ತೀನೋ ಆ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳಿ ಅಂತ ಪ್ರಕೃತಿ ಆ ಒಂದು ಶಕ್ತಿನ ಈ ಒಂದು ಊಸರವಳ್ಳಿಗೆ ಕೊಟ್ಟಿದೆ ಅಂತ ಕೆಲವರು ವಾದ ಮಾಡ್ತಾರೆ. ಅದರ ನಿಜವಾದ ಕಾರಣ ಅದಲ್ಲ. ಸುತ್ತ ಇರೋ ಪರಿಸರಕ್ಕೂ ಮತ್ತೆ ಊಸರವಳ್ಳಿ ಚರ್ಮ ಬಣ್ಣ ಬದಲಾಯಿಸೋದಕ್ಕೂ ಯಾವ ಸಂಬಂಧ ಕೂಡ ಇಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಊಸರವಳ್ಳಿ ಸುತ್ತ ಯಾವ ಒಂದು ಪರಿಸರ ಇದೆ ಅಂತ ಅದು ಗಮನಿಸೋದಕ್ಕೆ ಹೋಗೋದಿಲ್ಲ. ಈ ಊಸರವಳ್ಳಿ ಚರ್ಮ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಂದ್ರೆ ಪಾರದರ್ಶಕವಾಗಿರುತ್ತೆ. ಈ ಊಸರವಳ್ಳಿಯ ಹೊರ ಪದರ ಏನಿದೆ ಕೆಳಗಡೆ ಹಳದಿ ಮತ್ತೆ ಕಪ್ಪು ಕೆಂಪು ಬಣ್ಣದ ಕೋಶಗಳಿರುತ್ತೆ, ಅಂದ್ರೆ ಚಿಕ್ಕ ಚಿಕ್ಕ ಡಾಟ್ ಗಳಿರುತ್ತೆ. ಆ ಒಂದು ಡಾಟ್ ಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಊಸರವಳ್ಳಿಗೆ ಏನಾದ್ರು ಹೆದರಿಕೆ ಆದಾಗ ಅಥವಾ ಭಯ ಆದಾಗ ಅದರ ನರವ್ಯೂಹ ಏನಿದೆ ಅದು ಜೀವಕೋಶಗಳಿಗೆ ಸಂದೇಶನ ರವಾನ ಮಾಡುತ್ತೆ. ಕೋಪ ಬಂದಾಗ ಆ ಕೋಶಗಳ ಬಣ್ಣ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದ್ರೆ ಚಿಕ್ಕ ಚಿಕ್ಕ ಡಾಟ್ ಏನಿದೆ ಅದು ಓಪನ್ ಆಗುತ್ತೆ. ಉದ್ರೇಕ ಆದಾಗ ಅಥವಾ ಹೆದರಿಕೆ ಆದಾಗ ತಿಳಿ ಬಣ್ಣ ಅಥವಾ ಹಳದಿ ಮಚ್ಚೆ